ಛೂ ಮಂತರ್ ಕಿಂತೆಯ ವಿದ್ಯೆಯ ಯತ್ರ ವಿನಯೋ ನಾಸ್ತಿ. ಅರ್ಥಶಾಸ್ತ್ರಜ್ಞ ಕೌಟಿಲ್ಯನ ಈ ಸೂಕ್ತಿ ಸಂದರ್ಭಾನುಸಾರವಾಗಿ ನಾನಾ ಭಾವಗಳಿಂದ ಬಿಂಬಿತವಾಗುತ್ತಿದೆ. ವಿನಯವಿಲ್ಲದವರಿಗೆ ವಿದ್ಯೆಗಳೇಕೆ, ಕುಟುಂಬಕ್ಕಾಗಲಿ ದೇಶಕ್ಕಾಗಲಿ ಅವರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ಎಂಬ ಅರ್ಥದೊಂದಿಗೆ ಪ್ರಚಲಿತವಾದ ಈ ವಾಕ್ಯ ಇತ್ತೀಚಿನ ವರ್ಷಗಳಲ್ಲಿ ಅತಿ ವಿನಯ ಕಲಿಸುವ ವಿದ್ಯೆಗಳೇಕೆ ಎಂಬ ಜಿಜ್ಞಾಸೆಯನ್ನು ಪೋಷಕರಲ್ಲಿ ಮೂಡಿಸುತ್ತಿದೆ. ಉದ್ದೇಶಪೂರಿತವಾಗಿ ಮಕ್ಕಳಲ್ಲಿ ಅತಿ ವಿನಯ, ವಿಧೇಯತೆಗಳನ್ನು ಅಳವಡಿಸಿ ಆದೇಶಗಳಿಗೆ ತಕ್ಕಂತೆ ವರ್ತಿಸುವ ಯಂತ್ರ ಮಾನವರನ್ನಾಗಿ ತಯಾರು ಮಾಡುವ ಪ್ರಾಯೋಗಿಕ ಮತ್ತು ಸಿದ್ಧಾಂತದ ಸೂತ್ರಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಶಾಲೆಗಳಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ಪಠ್ಯಕ್ರಮ ಆಧಾರಿತ ಶಿಕ್ಷಣ ವ್ಯವಸ್ಥೆಗಳಿಂದ ಹಿಡಿದು ಸಾಮಾಜಿಕ ಜಾಲತಾಣಗಳು ಮತ್ತು ವಿದ್ಯುನ್ಮಾನ ಮಾಧ್ಯಮಗಳು ಸಹ ಅವರಿಗೆ ಅರಿವಿಲ್ಲದೆಯೇ ಭಾರತದ ಮುಂದಿನ ಪೀಳಿಗೆಗಳ ಪಾಲಿಗೆ ಮಾರಕರಾಗಿದ್ದಾರೆ. ಮನೆಗೆ ಅತಿಥಿಗಳು ಬಂದ್ರೆ ಪಂಚಭಕ್ಷ್ಯ ಪರಮಾನ್ನಗಳ ಅಡುಗೆ ತಯಾರಿಸಿ ಉಪಚಾರಿಸಿ ಆದರಿಸುವ ಅತ್ಯುತ್ಕೃಷ್ಟ ಔನ್ನತ್ಯದ ಸಂಸ್ಕೃತಿ ಭಾರತೀಯರಲ್ಲಿದೆ. ಆ ಅತಿಥಿ ದೇವೋಭವ ಎನ್ನುವ ಪರಿಕಲ್ಪನೆ ಪ್ರಾರಂಭವಾಗಿದ್ದು ನಿಸರ್ಗದಿಂದ. ಭೂಗೋಳಕ್ಕೆ ಅತಿಥಿಯಾಗಿ ಬರುವ ಯಾವುದೇ ಜೀವಿಗೆ ಪಂಚಭೂತ ತತ್ವಗಳ ಮೂಲಕ ನಿರಂತರವಾಗಿ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸುತ್ತಿದೆ ನಿಸರ್ಗ. ಅದರ ಆತಿಥ್ಯಗಳು ಗ್ರಾಂಟೆಡ್ ಮಾಡಿಕೊಂಡಿರುವ ಪಾಶ್ಚಿಮಾತ್ಯ ದೇಶಗಳು ವಿನೂತನ ಭ್ರಮಣದರ್ಶಕ ಆವಿಷ್ಕಾರಗಳಿಂದ ಅನ್ನವಿಟ್ಟ ಮನೆಗೆ ದ್ರೋಹವೆಸಗುವ ಪರಮ ನಿಕೃಷ್ಟ ಕೃತ್ಯಗಳಿಗೆ ಒಳಗಾಗಿದ್ದಾರೆ. ಜಗತ್ತಿಗೆ ಮುಖ್ಯ ಪ್ರಾಣದೇವರು ಆಮ್ಲಜನಕ. ಅದೇ ರೀತಿ ಜೀವನ ನಿರ್ವಹಣೆಗೆ ಇಂಟೆಲಿಜೆನ್ಸ್ ಕೋಶೆಂಟ್ ಸಹ ಅನಿವಾರ್ಯ. ನೈಸರ್ಗಿಕ ಸಂಪನ್ಮೂಲಗಳಾದ ಗಾಳಿ, ಐಸಿಯು ವೆಂಟಿಲೇಟರ್, ಭೂಮಿ, ಲ್ಯಾಂಡ್ ಮಾಫಿಯಾ, ನೀರು, ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್, ಬೆಳಕು, ಆರ್ಟಿಫಿಷಿಯಲ್ ಫೋಟೋಸಿಂಥಸಿಸ್ ಮತ್ತು ಆಕಾಶ ತತ್ವ, ಐಕ್ಯೂ, ಬ್ರೈನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಹೀಗೆ ವ್ಯಾಪಾರೀಕರಣಗಳಾಗಿವೆ. ತಾತ್ಕಾಲಿಕ ಸುಖ ಸವಲತ್ತುಗಳ ಮೋಡಿಗೆ ಒಳಗಾಗಿ ಶಾಶ್ವತ ಸುಖವೆಂದರೇನು, ತಮ್ಮ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸುವ ಪರಮ ಪದವಿ ಯಾವುದೆಂದು ಮರೆಯುತ್ತಿದ್ದಾರೆ. ಸೇಕ್ರೆಡ್ ಬುಕ್ಸ್ ಬಗ್ಗೆ ಬುಲ್ಶಿಟ್ ಎಂಬ ಭಾವಕ್ಕೆ ಒಳಗಾಗಿರುವ ಜನತೆ ಫೇಸ್ಬುಕ್ ನ ಛೂಮಂತರ್ ಗಾಳಿಗೆ ಸಿಲುಕಿಕೊಂಡು ತರಗೆಲೆಗಳಂತೆ ಹಾರಾಡುತ್ತಿದ್ದಾರೆ. ಸದುದ್ದೇಶಪೂರ್ವಕವಾಗಿ ಆಚರಣೆಗೆ ಬರುವ ವೈವಿಧ್ಯತೆಯ ಆವಿಷ್ಕಾರಗಳನ್ನು ತಮ್ಮ ದುರುದ್ದೇಶಗಳಿಗೆ ಪೂರಕವಾಗಿ ಪರಿವರ್ತಿಸಿಕೊಳ್ಳುವ ಅಧಿಕಾರಶಾಹಿಗಳು ಎಲ್ಲ ಯುಗಗಳಲ್ಲೂ ಕಂಡು ಬಂದಿದ್ದಾರೆ. ವರ್ತಮಾನದಲ್ಲಿ ದುಡ್ಡೇ ದೊಡ್ಡಪ್ಪನೆಂಬ ಪೂರ್ವಾಗ್ರಹಕ್ಕೆ ಒಳಗಾಗಿರುವ ಧನದಾಹಿಗಳಿದ್ದಾರೆ. ಈ ಮನಸ್ಥಿತಿ ಹೊಂದಿರುವ ಸೈಕೋಪ್ಯಾತ್ಗಳಿಂದ ವಿಶ್ವದ ಎಲ್ಲಾ ಜೀವರಾಶಿಗಳು ವಿನಾಶದ ಅಂಚಿಗೆ ತಲುಪದಂತೆ ಪ್ರತಿಯೊಬ್ಬರೂ ಎಚ್ಚೆತ್ತುಕೊಳ್ಳಬೇಕಿದೆ. ಪ್ರಸ್ತುತ ಪ್ರಪಂಚದ ಜನಸಂಖ್ಯೆ ಅಂದಾಜು 7.5 ಶತಕೋಟಿಗಳಷ್ಟು. ಸಮೀಕ್ಷೆಗಳ ಪ್ರಕಾರ ಪ್ರಸಕ್ತ ವಿಶ್ವದಲ್ಲಿರುವ ಸುಮಾರು 4200 ಧರ್ಮಗಳ ಪೈಕಿ ಅಸ್ತಿತ್ವವನ್ನು ಉಳಿಸಿಕೊಂಡಿರುವ ಪವಿತ್ರ ಧರ್ಮ ಗ್ರಂಥಗಳಾದ ಹಿಂದೂ ಧರ್ಮದ ಚಾತುರ್ವೇದ ಸುಮಾರು 100 ಕೋಟಿ ಜನ, ಇಸ್ಲಾಂನ ಖುರಾನ್ 160 ಕೋಟಿ ಜನ, ಕ್ರೈಸ್ತರ ಬೈಬಲ್ 220 ಕೋಟಿ ಜನ, ಬೌದ್ಧರ ತ್ರಿಪಿತಾಕ 37 ಕೋಟಿ ಜನ, ಸಿಖ್ಖರ ಗುರುಗ್ರಂಥ ಸಾಹೇಬ್ 23 ಕೋಟಿ ಜನ, ಜುಡೈಸಂನ ಹಿಬ್ರೂ ಬೈಬಲ್ 14 ಕೋಟಿ ಜನ, ಬಹೈರ ಕಿತಾಬ್ ಇ ಅಕ್ದಾಸ್ 7 ಕೋಟಿ ಜನ, ಜೈನರ ಕಲ್ಪ ಆಗಮ ಸೂತ್ರ 5 ಕೋಟಿ ಜನ, ಶಿಂಟೋರ ಕೋಜಿಖಿ 4 ಕೋಟಿ ಜನ, ಜೊರಸ್ಟ್ರೈನಿಸಂರ ಅವೆಸ್ಟಾ 2.5 ಕೋಟಿ ಜನ, ಗ್ರೀಕರ ಇಲ್ಯಾದ್ ಹಾಗೂ ಒಡಿಸ್ಸಿ, ಈಜಿಪ್ತರ ಬುಕ್ ಆಫ್ ಡೆಡ್ ಇತ್ಯಾದಿ ದೇವನಾಗರಿ, ಹಿಬ್ರೂ, ಲ್ಯಾಟಿನ್, ಅರಬಿಕ್, ಗ್ರೀಕ್, ಚೈನೀಸ್, ಇಂಗ್ಲಿಷ್ ಲಿಪಿಗಳಲ್ಲಿ ಸಿದ್ಧಪಡಿಸಿರುವ ಗ್ರಂಥಗಳನ್ನು ಶ್ರದ್ಧೆ, ಭಕ್ತಿ, ನಂಬಿಕೆಗಳಿಂದ ಅನುಸರಿಸುತ್ತಿದ್ದಾರೆ. ಧರ್ಮ ಗ್ರಂಥಗಳ ರಚಯಿತರ ಮತ್ತು ಕಾಲಘಟ್ಟಗಳ ಬಗ್ಗೆ ಸಂಶೋಧನೆಗಳನ್ನು ನಡೆಸಿದವರು ಸರ್ವ ಗ್ರಂಥಗಳ ಬೇರುಗಳು ವೇದಗಳೆಂದು ಅನುಮಾನಿಸಿದ್ದಾರೆ. ಇತರೆ ಗ್ರಂಥಗಳು ವೇದಗಳ ಆಧಾರಿತವಾಗಿ ರಚಿಸಲ್ಪಟ್ಟು ಭಾಷಾಂತರಗೊಂಡ ಧರ್ಮ ಸಂಹಿತೆಗಳಂತೆ ಕಂಡುಬರುತ್ತವೆ. ಕಾಲಾಂತರದಲ್ಲಿ ರಚಿಸಲ್ಪಟ್ಟ ವಚನ ಸಂಗ್ರಹಗಳು ಸ್ವತಂತ್ರ ಧರ್ಮದ ಸಾಹಿತ್ಯಗಳಾಗಿ ಗುರುತಿಸಲ್ಪಡುತ್ತಿವೆ ಎನ್ನುತ್ತಾರೆ. ಆಶ್ಚರ್ಯಕಾರಕ ವಿಚಾರವೇನೆಂದರೆ ಧಾರ್ಮಿಕ ಗುರು ಸಾಧು ಸಂತರುಗಳ ಶತ ಪ್ರಯತ್ನಗಳನ್ನೆಲ್ಲ ಧೂಳಿಪಟವಾಗಿಸಿ ಧರ್ಮ, ಜಾತಿ, ಭಾಷೆ, ಆಸ್ತಿ, ಅಂತಸ್ತು, ಆಚಾರ, ವರ್ಣ ಭೇದಗಳಿಲ್ಲದೆ ಅಂದಾಜು 400 ಕೋಟಿ ಜನರು ಒಗ್ಗಟ್ಟಿನಿಂದ MySQL, CSS, JS, PHP ಲಿಪಿಯಲ್ಲಿರುವ ಫೇಸ್ಬುಕ್ ಅನುಸರಿಸುತ್ತಿದ್ದಾರೆ. ಋಗ್ವೇದದ ಅಕ್ಷೈಮ ದಿವ್ಯ ಕೃಷಿಮಿತ್ ಕೃಷಸ್ವ ಎಂಬ ಸಾಮಾಜಿಕ ನೀತಿಯ ವಾಕ್ಯವಂತೂ ಪ್ರಸ್ತುತ ಕಾಲಘಟ್ಟಕ್ಕೆ ಖಂಡಿತವಾಗಿ ಅನ್ವಯಿಸುತ್ತದೆ. ವ್ಯವಸ್ಥಿತ ಷಡ್ಯಂತ್ರಗಳನ್ನು ರೂಪಿಸಿ ಇತರರ ಬುದ್ಧಿಮತ್ತೆಗಳನ್ನು ಅಡವಿರಿಸಿಕೊಳ್ಳುವುದನ್ನು ಕರಗತ ಮಾಡಿಕೊಂಡಿರುವ ವಿದೇಶಿ ಬಹುರಾಷ್ಟ್ರೀಯ ಸಂಸ್ಥೆಗಳು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅವಲಂಬಿಸಿರುವ ಸಾಮಾಜಿಕ ಜಾಲತಾಣ ಮತ್ತು ವಿದ್ಯುನ್ಮಾನ ಮಾಧ್ಯಮಗಳನ್ನು ಪಗಡೆಯಾಟದ ದಾಳಗಳನ್ನಾಗಿಸಿಕೊಂಡಿದೆ.
ಷಡ್ಯಂತ್ರಗಳಿಂದ ಇಂದಿನ ಯುವ ಪೀಳಿಗೆ ಮತ್ತು ಮಕ್ಕಳ ಐಕ್ಯುಗಳನ್ನು ಹ್ಯಾಕ್ ಮಾಡುವ ಮೂಲಕ ಜಗತ್ತಿನ ಆರ್ಥಿಕ ವ್ಯವಸ್ಥೆಗಳ ಮೇಲೆ ಸಾರ್ವಭೌಮತ್ವ ಸಾಧಿಸುವುದಕ್ಕಾಗಿಯೇ ರೂಪಿಸಲ್ಪಟ್ಟ ಜೂಜಿನ ಕಟ್ಟೆಗಳಾಗಿ ಬದಲಾಗುತ್ತಿವೆ ಸೋಷಿಯಲ್ ನೆಟ್ವರ್ಕ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ. ಜೀವವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ರ ಆನ್ ದ ಒರಿಜಿನ್ ಆಫ್ ಸ್ಪೀಶೀಸ್ ಬೈ ಮೀನ್ಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಪಬ್ಲಿಕೇಶನ್ 1859 ಎಂಬ ವೈಜ್ಞಾನಿಕ ಸಾಹಿತ್ಯ ಅಥವಾ ನೈಸರ್ಗಿಕ ಆಯ್ಕೆಗಳಿಂದ ಜೀವ ವಿಕಾಸವಾದದ ಸಿದ್ಧಾಂತ ಇಂದಿನ ಧನದಾಹಿ ಬಹುರಾಷ್ಟ್ರೀಯ ಸಂಸ್ಥೆಗಳ ಪಾಲಿಗೆ ಶಮಂತಕ ಮಣಿಯಾಗಿದೆ. ಮನುಷ್ಯರನ್ನು ಒಳಗೊಂಡಂತೆ ಸೃಷ್ಟಿಯ ಇತರೆ ಜೀವ ಪ್ರಭೇದಗಳಾದ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟ ಸರೀಸೃಪಗಳು ಮುಂತಾದವುಗಳನ್ನು ಅತ್ಯಂತ ಸುಲಭವಾಗಿ ಆಕರ್ಷಣೆಗಳಿಗೆ ಒಳಗಾಗಿಸುವ ಪ್ರಕ್ರಿಯೆಗಳ ವೈಜ್ಞಾನಿಕ ವಿಶ್ಲೇಷಣೆಗಳು ಅದರಲ್ಲಿವೆ. ಆತ ಆ ಸಿದ್ಧಾಂತಗಳನ್ನು ಜಗತ್ತಿನ ಮುಂದಿಟ್ಟಾಗ ಇಂಗ್ಲೆಂಡಿನ ಚರ್ಚು ಮತ್ತು ಕ್ರೈಸ್ತ ಧಾರ್ಮಿಕ ಸಂಘಟನೆಗಳಿಂದ ಅತ್ಯಂತ ಪ್ರಬಲ ವಿರೋಧ ವ್ಯಕ್ತವಾಗಿದ್ದೇಕೆಂಬುದು ಇಂದಿಗೂ ನಿಗೂಢ ರಹಸ್ಯವಾಗಿಯೇ ಉಳಿದಿದೆ. ಪೀಳಿಗೆಗಳ ನಡುವಿನ ಅಂತರಗಳಲ್ಲಿ ಕಂಡುಬರುವಂತಹ ಕೆಲವು ಆಶ್ಚರ್ಯಕಾರಕ ವ್ಯತ್ಯಾಸಗಳಿಗೆ ಆಯಾ ಪ್ರಭೇದಗಳ ಆನುವಂಶಿಕ ಜ್ಞಾಪಕಗಳಲ್ಲಿ ಉಂಟಾಗುವ ವಿಸ್ಮಯಕಾರಿ ಪರಿವರ್ತನೆಗಳು ಕಾರಣವಾಗಿವೆ. ವೈಜ್ಞಾನಿಕ ಪದ್ಧತಿ ಮತ್ತು ಕೆಲವು ಸರಳ ವಿಧಾನಗಳಿಂದ ಜೀವಕೋಶಗಳಲ್ಲಿ ಅನೈಸರ್ಗಿಕವಾಗಿ ಪರಿವರ್ತನೆಗಳನ್ನು ಉಂಟಾಗಿಸಬಹುದೆಂಬ ಅಂಶಗಳನ್ನು ಚಾರ್ಲ್ಸ್ ಡಾರ್ವಿನ್ ವಿವರಿಸಿದ್ದಾರೆ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು. ಈ ನಾಣ್ಣುಡಿಯ ಅರ್ಥವನ್ನು ಬುದ್ಧಿಜೀವಿಗಳೇ ಮರೆಯುತ್ತಿರುವಾಗ ಪ್ರಬುದ್ಧತೆ ಎಂದರೆ ಏನೆಂದು ಅರಿಯದ ಮುಗ್ಧ ಮಕ್ಕಳಿಗೆ ಈ ನಾಣ್ಣುಡಿಯ ಅರ್ಥ ವಿವರಿಸುವವರಾದರೂ ಯಾರು? ಮುಕ್ತ ಪ್ರಪಂಚದಲ್ಲಿ ಯುಗ ಯುಗಾಂತರಗಳಿಂದ ಬೇರೂರಿರುವ ಅರಿಷಡ್ ವರ್ಗಗಳ ಅಟ್ಟಹಾಸದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವ ಸದುದ್ದೇಶದಿಂದ 3ನೇ ಶತಮಾನದ ವಿದ್ವಾಂಸ ವಿಷ್ಣು ಶರ್ಮರಿಂದ ಸಂಸ್ಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟ ಪಂಚತಂತ್ರ ನೀತಿ ಕಥೆಗಳು ವಿಶ್ವದ ಅನೇಕ ಭಾಷೆಗಳಿಗೆ ಅತಿ ಹೆಚ್ಚು ಬಾರಿ ಅನುವಾದಗೊಂಡಿರುವ ಭಾರತದ ಏಕೈಕ ಸಾಹಿತ್ಯ ಸಂಗ್ರಹವೆನ್ನುವ ಹೆಗ್ಗಳಿಕೆ ಇದೆ. ಮಿತ್ರಲಾಭ, ಮಿತ್ರಭೇದ, ಅಪರೀಕ್ಷಿತ ಕಾರಕಂ, ಲಬ್ಧ ಪ್ರಾಣಾಂಶಂ, ಕಾಕೋ ಲೂಕಿಯಂ ಕಥೆಗಳನ್ನು ಪ್ರಾಣಿ ಪಕ್ಷಿ, ಗಿಡ ಮರ, ಕ್ರಿಮಿಕೀಟಗಳನ್ನು ಪಾತ್ರಧಾರಿಗಳನ್ನಾಗಿರಿಸಿ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳನ್ನು ವಿಷಯಾಧಾರವಾಗಿಸಿ ಸಿದ್ಧಪಡಿಸಲಾಗಿದೆ. ಭೌತಿಕ, ನೈತಿಕ, ಆರ್ಥಿಕ, ಕೌಟುಂಬಿಕ, ಸಾಮಾಜಿಕ ನೀತಿಗಳು ಕಥಾವಸ್ತುಗಳಾಗಿದೆ. ಪರಕೀಯರಿಂದ ಅದರ ಮೂಲ ಪ್ರತಿ ನಾಶಗೊಂಡಿದ್ದಾಗ್ಯೂ ಸರಿಸುಮಾರು 1800 ವರ್ಷಗಳ ನಂತರವೂ ಪಂಚತಂತ್ರ ನೀತಿಗಳನ್ನು ಕುರಿತು ಪ್ರಸ್ತಾವನೆ ಆಗುತ್ತಿದೆ ಅಂದ್ರೆ ಪಂಡಿತ ವಿಷ್ಣು ಶರ್ಮರ ದೂರದೃಷ್ಟಿ ಕೋನಗಳು ಮತ್ತು ನೀತಿ ಪಾಠಗಳನ್ನು ಭಾರತೀಯರ ಆನುವಂಶಿಕ ಲಿಪಿಗಳಲ್ಲಿ ಆಚಂದ್ರಾರ್ಕವಾಗಿ ಉಳಿದು ಬಿಡುವಂತೆ ಸಿದ್ಧಪಡಿಸಿರುವ ಅವರ ಅತ್ಯಗಾಧ ಐಕ್ಯೂ ಮೂಲ ಕಾರಣವಾಗಿದೆ. ಸಾಮ, ದಾನ, ಭೇದ, ದಂಡಗಳೆಂಬ ಆಧಾರ ಸ್ತಂಭಗಳ ಮನೋಮಂಟಪದಲ್ಲಿರುವ ನಿಸರ್ಗದ ತತ್ವ ಸಿದ್ಧಾಂತಗಳ ಜೊತೆಗೆ ಭೂಮಿಯ ಇತರೆ ಜೀವಿಗಳ ಜೀವನ ಶೈಲಿ, ಗುಣ ವಿಶೇಷತೆಗಳನ್ನು ಮನಸ್ಸು ಮೆದುಳಿನೊಳಗೆ ಶಾಶ್ವತವಾಗಿ ನಾಟಿಸುವ ಪಂಚತಂತ್ರ ನೀತಿಗಳನ್ನು ಸರ್ವಕಾಲಿಕ ಪಠ್ಯಕ್ರಮಗಳು ಎನ್ನಬಹುದು. ಆದರೆ ಪೋಷಕರ ಅರಿವಿಗೆ ಬಾರದ ಆಘಾತಕಾರಕ ಸತ್ಯವೊಂದಿದೆ. ವಿದೇಶಿ ತಂತ್ರಾಂಶ ಸಂಸ್ಥೆಗಳ ಮೋಡಿಗೆ ಒಳಗಾಗಿರುವ ಭಾರತೀಯ ಶಿಕ್ಷಣ ಸಂಸ್ಥೆಗಳು ಆ ಪಂಚತಂತ್ರ ನೀತಿಗಳನ್ನು ಮೂಲ ಪಠ್ಯಕ್ರಮದಿಂದ ಹೊರಗಿಟ್ಟು ಅವುಗಳನ್ನು ಐಚ್ಛಿಕ ವಿಷಯವನ್ನಾಗಿಸಿವೆ. ಜನರಿಗೆ, ಜನರಿಂದ, ಜನರಿಗಾಗಿ ರಚಿಸಲ್ಪಟ್ಟ ನಮ್ಮ ಭಾರತ ದೇಶದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಇಂಥ ಅತಿ ಸೂಕ್ಷ್ಮ ವಿಚಾರಗಳ ಬಗ್ಗೆ ಗಮನ ಕೊಡಬೇಕಾದ ಅನಿವಾರ್ಯತೆ ಏರ್ಪಟ್ಟಿದೆ. ಏಕೆಂದ್ರೆ ಋಗ್ವೇದದ ಅಕ್ಷಯಮ ದಿವ್ಯ ಕೃಷಿಮಿತ್ ಕೃಷಸ್ವ ವಾಕ್ಯದ ಭಾವಾರ್ಥ ಪಗಡೆಯಾಡಬೇಡ, ಕೃಷಿ ಮಾಡು ಎಂಬುದನ್ನು ಅರಿತಿದ್ದ ಧರ್ಮ ಪಾಲಕನಾದ ಯುಧಿಷ್ಠಿರ ಮಹಾರಾಜನೇ ದ್ವಾಪರ ಯುಗ ಪ್ರಭಾವದಿಂದ ಶಕುನಿಯ ದುರುದ್ದೇಶಪೂರಿತ ಮೋಡಿಗೆ ಒಳಗಾಗಿ ರಾಜ್ಯವನ್ನು, ಪ್ರಜೆಗಳನ್ನು, ಸಹೋದರರನ್ನು, ಕೊನೆಗೆ ತನ್ನ ಧರ್ಮ ಪತ್ನಿಯನ್ನು ಕೌರವರ ಒತ್ತೆಯಾಳಾಗಿ ಮಾಡುವ ನಿಕೃಷ್ಟ ಮನಸ್ಥಿತಿಗೆ ಜಾರಿರಲಿಲ್ವೇ? ಹಾಗಿರುವಾಗ ಮುಕ್ಕಾಲು ಸತ್ಯ, ಕಾಲು ಭಾಗ ಸತ್ಯ ಪಾಲನೆಯಾಗ್ತಿರುವ ಕಲಿಯುಗದಲ್ಲಿ ಇಂಟರ್ನ್ಯಾಷನಲ್ ಎಂಬ ಬಾಲಂಗೋಚಿ ಅಂಟಿಸಿಕೊಂಡಿರುವ ಶಿಕ್ಷಣ ಸಂಸ್ಥೆಗಳು ನೀಡುವ ಜಾಹೀರಾತುಗಳನ್ನ ಸೂಕ್ಷ್ಮವಾಗಿ ಪರಾಮರ್ಶಿಸಿದಾಗ ಅತಿ ಸ್ಪಷ್ಟವಾಗಿ ಅರ್ಥವಾಗುವ ವಿದೇಶಿ ಸಂಸ್ಥೆಗಳ ಪ್ರಭಾವ ಅಥವಾ ಷಡ್ಯಂತ್ರಗಳ ಮೋಡಿಗೆ ವಿಶ್ವದ ಒಟ್ಟು ವಿದ್ಯಾರ್ಥಿ ವರ್ಗ ಒತ್ತೆಯಾಳಾಗಿರುವುದು ಸಹ ಯುಗ ಧರ್ಮವೇ. ಏಕೆಂದ್ರೆ ವಿದೇಶಿ ವ್ಯಾಮೋಹ ಯಾವ ದೇಶದ ಜನರನ್ನೂ ಬಿಟ್ಟಿಲ್ಲ. ಇಲ್ಲಿನ ಮಕ್ಕಳಿಗೆ ಅಲ್ಲಿರಬೇಕೆಂಬ ಆಸೆ, ಅಲ್ಲಿನ ಮಕ್ಕಳಿಗೆ ಇಲ್ಲಿರಬೇಕೆಂಬ ಆಸೆ. ಹೆತ್ತವರ ಜೊತೆ ಹಂಚಿಕೊಳ್ಳಲು ಸಾಧ್ಯವಾಗದ ಮಾನಸಿಕ ಭಾವನೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಮಾಯಕವಾಗಿ ಬರೆದುಕೊಳ್ಳುತ್ತವೆ ಮಕ್ಕಳು. ಅವುಗಳನ್ನು ಬಂಡವಾಳ ಮಾಡಿಕೊಂಡು
ಸಾಂಸ್ಥಿಕ ತಂತ್ರಗಳನ್ನು ರೂಪಿಸುತ್ತಾ ಸಾಮಾಜಿಕ ಜಾಲತಾಣ ಹಾಗೂ ದೃಶ್ಯ ಮಾಧ್ಯಮಗಳ ಪರದೆಯಲ್ಲಿ ರೈಟ್ ಪೋಸ್ಟ್, ಶೇರ್ ಮತ್ತು ಕಮೆಂಟ್ ಮುಂತಾದ ಸುಧಾರಿತ ತಂತ್ರಜ್ಞಾನದ ಬೇಹುಗಾರಿಕೆಗಳ ಮೂಲಕ ಮಕ್ಕಳ ಮನೋಭಾವಗಳನ್ನು ಹ್ಯಾಕಿಂಗ್ ಮಾಡುವ ದಲ್ಲಾಳಿಗಳಾಗಿದ್ದಾರೆ. ಅದನ್ನು ಮನೋಮಾಪನ ಕ್ರಿಯೆ ಎನ್ನುತ್ತಾರೆ. ಅದನ್ನೇ ಟೆಲಿಕಮ್ಯುನಿಕೇಶನ್ ಭಾಷೆಯಲ್ಲಿ ಕಸ್ಟಮರ್ಸ್ ಡಾಟಾ ಬೇಸ್ ಎನ್ನುತ್ತಾರೆ. ಮಕ್ಕಳ ಬಗ್ಗೆ ಏಜೆನ್ಸಿಗೆ ತಿಳಿದಿರುವಷ್ಟು ಖಾಸಗಿ ವಿವರಗಳು ಆ ಮಕ್ಕಳನ್ನು ಹೆತ್ತವರಿಗೂ ತಿಳಿದಿರುವುದಿಲ್ಲ. ತಮ್ಮ ಮಕ್ಕಳ ಪ್ರತಿ ಚಲನವಲನ ಯಾವುದೋ ದೂರದ ರಾಷ್ಟ್ರದ ಗೂಢಾಚಾರಿ ದಲ್ಲಾಳಿಗಳ ಸರ್ವರ್ಗಳು ಸಂಗ್ರಹ ಮಾಡುತ್ತಿವೆ ಮತ್ತು ಅವನ್ನು ಖರೀದಿಸುವ ಸಾಂಸ್ಥಿಕ ಸಂಸ್ಥೆಗಳಿಂದ ಮಕ್ಕಳ ಜೀವನ ಶೈಲಿ ಹೀಗೆ ಇರಬೇಕೆಂಬುದು ನಿರ್ಧಾರವಾಗುತ್ತದೆ ಎಂಬ ಆಘಾತಕಾರಕ ಸತ್ಯ ಹೆತ್ತವರ ಗಮನಕ್ಕೆ ಬರುವ ಹೊತ್ತಿಗಾಗಲೇ ಆ ಮಕ್ಕಳು ಸಾಂಸ್ಥಿಕ ವ್ಯವಸ್ಥೆಯ ಕೈಗೊಂಬೆಗಳಾಗಿ ಪರಿವರ್ತಿತರಾಗಿರುತ್ತಾರೆ. ಚಿಕನ್ ಕಬಾಬ್ ಸೆಂಟರ್ಗಳಿಗೆ ಸಾಫ್ಟ್ ಆಗಿರುವ ಬ್ರಾಯ್ಲರ್ ಕೋಳಿ ತಯಾರಿಸಿ ಸರಬರಾಜು ಮಾಡುವ ಫಾರಂಗಳಿಗೂ ಮಕ್ಕಳನ್ನು ಕೇವಲ ಸ್ವಾಮಿನಿಷ್ಠೆ, ಅತಿ ವಿನಯ, ವಿಧೇಯತೆ ಪಾಲಿಸುವ ರೋಬೋಟ್ಗಳನ್ನಾಗಿ ತಯಾರಿಸಿ ಸಾಫ್ಟ್ವೇರ್ ಸಂಸ್ಥೆಗಳಿಗೆ ಸರಬರಾಜು ಮಾಡುತ್ತಿರುವ ಹಲವು ಶಿಕ್ಷಣ ಸಂಸ್ಥೆಗಳ ನಡುವೆ ಅಂಥ ವ್ಯತ್ಯಾಸವೇನಿಲ್ಲ. ಅಲ್ಲಿ ಕೋಳಿಯ ತೂಕಕ್ಕೆ ತಕ್ಕಂತೆ ಬೆಲೆ, ಇಲ್ಲಿ ಮಕ್ಕಳು ಪಡೆದಿರುವ ಪರ್ಸೆಂಟೇಜ್ಗೆ ತಕ್ಕಂತೆ ಬೆಲೆ ನಿಗದಿಯಾಗುತ್ತವೆ. ಹೆಚ್ಚು ಅಂಕ ಪಡೆದವರು ಸೇವಕರಾಗಲು ಯೋಗ್ಯ ಮತ್ತು ಗುಲಾಮಗಿರಿ ಪದ್ಧತಿಗಳನ್ನು ವಿರೋಧಿಸುವ ಅಥವಾ ವ್ಯವಸ್ಥೆಗಳಿಗೆ ಎದುರಾಗಿ ಪ್ರತಿಭಟಿಸುವ ಅಂತರ್ಗತ ಸ್ವಸಾಮರ್ಥ್ಯ ಇರುವುದಿಲ್ಲವೆಂದು ಸಾಂಸ್ಥಿಕ ವ್ಯವಸ್ಥೆಗಳಿಗೆ ಸುಲಭವಾಗಿ ಪಟಾಬಯಲು ಮಾಡುತ್ತದೆ ಪರ್ಸೆಂಟೇಜ್ ಪಠ್ಯಕ್ರಮ ವ್ಯವಸ್ಥೆ. ವಯೋಮಾನಕ್ಕೆ ಅನುಗುಣವಾಗಿ ಮಾನಸಿಕ, ದೈಹಿಕ ಚಟುವಟಿಕೆಗಳಿಗೆ ತಕ್ಕಂತೆ ಆಟಗಳು, ಪಾಠಗಳು ಮಕ್ಕಳ ಮನಸ್ಸು, ಮೆದುಳುಗಳನ್ನ ಸದೃಢವಾಗಿಸುತ್ತವೆ. ಹೊರಾಂಗಣ ಕ್ರೀಡೆಗಳಿಂದ ಹಸ್ತಗಳು, ಪಾದಗಳಲ್ಲಿ ಉಂಟಾಗುವ ಆಕ್ಯುಪ್ರೆಷರ್ ಪ್ರಭಾವದಿಂದ ನರಗಳ ವ್ಯೂಹ ಮಂಡಲದಲ್ಲಿ ರಕ್ತ ಚಲನೆ ಸುಗಮವಾಗಿ ನಾಡಿ ವ್ಯವಸ್ಥೆಯನ್ನು ಅವಲಂಬಿಸಿ ಕಾರ್ಯನಿರ್ವಹಿಸುವ ಸರ್ವಾಂಗಗಳ ಸಾಮರ್ಥ್ಯಗಳನ್ನು ಕುರಿತಾದ ಮಾಹಿತಿ ಸಂಗ್ರಹವಾಗಿ ಮಕ್ಕಳ ಮೆದುಳಿಗೆ ಸರಾಗವಾಗಿ ರವಾನೆಯಾಗುತ್ತದೆ. ಆಂಡ್ರಾಯ್ಡ್ ಮೊಬೈಲ್ ಸಾಧನಗಳು ಮಾರುಕಟ್ಟೆಗೆ ಪ್ರವೇಶಿಸಿದ ಘಳಿಗೆಯಿಂದ ಗೇಮ್ ಡಿಸೈನಿಂಗ್ ಅಂಡ್ ಡೆವಲಪರ್ಸ್ಗೆ ಕೈ ತುಂಬಾ ಕೆಲಸ ಮತ್ತು ಸಂಪಾದನೆ. ಆದ್ರೆ ಮಕ್ಕಳಿಗೆ ಮಾತ್ರ ದೈಹಿಕ ಚಟುವಟಿಕೆ ಸಂಪೂರ್ಣ ಸ್ತಬ್ಧವಾಗಿ ಮೈ ತುಂಬಾ ಕಾಯಿಲೆ. ರೋಬೋಟಿಕ್ ಫೋನ್ ಮೆಮೊರಿ ವ್ಯಸನ ಹೆಚ್ಚಾಗಿ ಜೆನೆಟಿಕ್ ಮೆಮೊರಿ ಮೇಲಿನ ಪ್ರಜ್ಞೆ ಸಂಪೂರ್ಣ ನಾಶವಾಗುವ ಮುನ್ನ ಎಚ್ಚೆತ್ತುಕೊಳ್ಳದಿದ್ರೆ ಪೂಜಾ ರೂಮ್ಗಳಲ್ಲಿ ದೇವರ ಗೊಂಬೆಗಳನ್ನು ಇಟ್ಟು ಪ್ರಾರ್ಥಿಸುತ್ತಿರುವ ಹಾಗೆಯೇ ಕಿಡ್ಸ್ ರೂಮ್ಗಳಲ್ಲಿ ಮಕ್ಕಳ ಗೊಂಬೆಗಳನ್ನಿಟ್ಟು ಅವನ್ನೇ ಪ್ರೀತಿಸುವಂತಹ ದಿನಗಳು ದೂರವಿಲ್ಲ. ಆಧುನಿಕ ಜೀವನ ಶೈಲಿಯ ಮಾಯಾ ಮೋಡಿಗೆ ಒಳಗಾದ ಮತ್ತು ಒಳಗಾಗದ ಮಕ್ಕಳಲ್ಲಿರುವ ಐಕ್ಯೂ ಪರಿಮಾಣದಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಮೊಬೈಲ್ ಗೇಮ್ಗಳಲ್ಲೇ ಸಮಯ ಕಳೆಯುವವರಿಗೆ ಸಾಮಾನ್ಯ ಲೋಕಜ್ಞಾನ ನಶಿಸಿ ಕಲ್ಪನೆಯ ಲೋಕದ ಪ್ರಯಾಣಿಕರಾಗಿ ಬದಲಾಗಿ ಐಹಿಕವಾದ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಉತ್ಸಾಹ ಸಂಪೂರ್ಣವಾಗಿ ಕಳೆದುಕೊಂಡು ನಡೆದಾಡುವ ಜೀವಚ್ಛವಗಳಾಗಿರುತ್ತಾರೆ. ಅದೇ ನಿಜವಾದ ಪ್ರಪಂಚವೆನ್ನುವ ಮೂಢನಂಬಿಕೆಗಳಿಗೆ ಒಳಗಾಗಿ ವಿದ್ಯಾಭ್ಯಾಸ, ಶಾಸ್ತ್ರ, ಸಂಪ್ರದಾಯಗಳು, ಕೌಟುಂಬಿಕ ಸಂಬಂಧಗಳು ಮುಂತಾದ ಮಾನವ ಸಹಜ ಸ್ವಭಾವಗಳಿಲ್ಲದೆ ಮನೋವ್ಯಸನದ ಗುಲಾಮರಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಮುಗ್ಧ ಮಕ್ಕಳನ್ನು ಸಹ ಉತ್ತೇಜಿಸುವ ಮೂಲಕ ದುರ್ಜನರ ಸಹವಾಸದಿಂದ ಸನ್ಯಾಸಿಯು ಕೆಟ್ಟ ಎನ್ನುವ ಗಾದೆ ಮಾತನ್ನು ನಿಜ ಮಾಡುತ್ತಿದ್ದಾರೆ. ಈ ಮುಂದುವರೆದ ತಂತ್ರಜ್ಞಾನದ ಸರ್ವಸಂಗ ಪರಿತ್ಯಾಗಿಗಳು ವೇದಿಕೆಗಳಲ್ಲಿ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂದು ಪುಂಖಾನುಪುಂಖ ಭಾಷಣಗಳು ಮಾಡುವ ರಾಜಕಾರಣಿಗಳಿಂದ ಮೊದಲುಗೊಂಡು ಜಾತಿ, ಧರ್ಮ, ಶಾಸ್ತ್ರ, ಸಂಪ್ರದಾಯ, ನೆಲ, ಜಲ, ಭಾಷೆ ಮುಂತಾದ ಮಾನವ ಹಕ್ಕುಗಳ ಬಗ್ಗೆ ಬೀದಿಗಳಲ್ಲಿ ಹೋರಾಟ, ಪ್ರತಿಭಟನೆಗಳನ್ನು ಮಾಡುವ ಸಂಘಟನೆಗಳಿಗೂ ಸಹ ಈ ಅಡ್ವಾನ್ಸ್ಡ್ ಟೆಕ್ನಾಲಜಿಯ ಶೂ ಮಂತ್ರನ ಮಾಯಾ ಯುದ್ಧದಲ್ಲಿ ನಮ್ಮ ಇಂದಿನ ಪೀಳಿಗೆ ಕೈಯಾಳುಗಳಂತೆ ಬಲಿಯಾಗಿ ಮುಂದೊಂದು ದಿನ ಭಾರತ ದೇಶದಲ್ಲಿ ಅವರ ವಂಶಾವಳಿಗಳೇ ಇಲ್ಲವಾಗುತ್ತದೆ ಎನ್ನುವ ಪರಿಕಲ್ಪನೆ ಇಲ್ಲದಂತಿದೆ. ಮಕ್ಕಳ ಐಕ್ಯೂ ನಾಡಿನ ಅಭಿವೃದ್ಧಿಗೆ ಎಷ್ಟು ಅನಿವಾರ್ಯವೆಂಬುದನ್ನೇ ಮರೆತಿರುವಂತಿದೆ. ಬುದ್ಧಿಮತ್ತೆ ಸಮಸ್ಯೆಗಳಿಂದ ಬಳಲುತ್ತಿರುವ ನೂರಾರು ಅಮಾಯಕ ಮಕ್ಕಳನ್ನ ದಿನಂಪ್ರತಿ ನೋಡುವ ವಿಶ್ವವಿಖ್ಯಾತ ವೈದ್ಯ ಎನ್.ಕೆ. ವೆಂಕಟರಮಣ, ಮೆದುಳು ಹಾಗೂ ನರ ಶಸ್ತ್ರಚಿಕಿತ್ಸಕ, ಬ್ರೈನ್ಸ್ ನ್ಯೂರೋಸ್ಪೈನ್ ಸೆಂಟರ್ನ ಸಂಸ್ಥಾಪಕ. ಅವರು ಮೆದುಳಿನ ಆದೇಶಗಳಿಗೆ ಹೃದಯ ಕೇವಲ ಪ್ರತಿಕ್ರಿಯಿಸುತ್ತದೆ, ಆದರೆ ಹೃದಯ ಮೆದುಳಿಗೆ ಗಮನ, ಗ್ರಹಿಕೆ, ನೆನಪು ಮತ್ತು ಸಮಸ್ಯೆಗಳ ಪರಿಹಾರ ಮುಂತಾದ ಸಂಕೇತಗಳು ಹೆಚ್ಚಾಗಿ ರವಾನಿಸುವುದು ಗಮನಾರ್ಹವಾಗಿದೆ. ಮೆದುಳು ಸಹ ಹೃದಯಕ್ಕೆ ನಿರಂತರವಾಗಿ ಪ್ರತಿಕ್ರಿಯಿಸುತ್ತದೆ. ಈ ನಿರಂತರ ಕ್ರಿಯೆಗೆ
ನರವ್ಯೂಹ ವ್ಯವಸ್ಥೆ ಮತ್ತು ರಕ್ತ ಚಲನೆಯ ಸಮತೋಲಿತ ಪ್ರಕ್ರಿಯೆಗಳು ಪೂರಕವಾಗಬೇಕು ಎನ್ನುತ್ತಾರೆ. ಸತ್ವರಹಿತ ಆಹಾರ ಸೇವಿಸಿದ ತಾಯಂದಿರ ದುರ್ಬಲವಾದ ಗರ್ಭಚೀಲದಲ್ಲಿ ಪೌಷ್ಟಿಕಾಂಶಗಳ ಕೊರತೆಗಳನ್ನು ಮೈಗೂಡಿಸಿಕೊಂಡು ಹುಟ್ಟುತ್ತಿರುವ ಮಕ್ಕಳಿಗೆ ಅದಾಗಲೇ ಬಹು ಅಂಗಾಂಗಗಳ ಕಾರ್ಯಕ್ಷಮತೆ ಅತಿ ಕ್ಷೀಣ ಹಂತದಲ್ಲಿರುತ್ತದೆ. ಹಾಗಿರುವಾಗ ಬಾಲ್ಯದಿಂದಲೇ ದೈಹಿಕ ಚಟುವಟಿಕೆಗಳು ಸಹ ಇಲ್ಲದಂತಾದ್ರೆ ದೇಹದ ಮುಖ್ಯ ಕಾವಲುಗಾರನಾದ ಮೆದುಳಿಗೆ ಸತತವಾಗಿ ಸೂಚನೆಗಳನ್ನು ರವಾನಿಸುವ ಗೂಢಾಚಾರ ಹೃದಯಕ್ಕೆ ಅನುಕ್ಷಣ ಎಡಬಿಡದೆ ಮಾಹಿತಿಗಳನ್ನು ದಬ್ಬುವಂತಹ ಮಾಹಿತಿದಾರರಾದ ಕೀಲುಗಳು, ಪಂಚೇಂದ್ರಿಯಗಳು, ಪಾದಗಳು ಅವುಗಳ ಸಹಜ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ಸಂಪೂರ್ಣ ವಿಫಲವಾಗುತ್ತಿವೆ. ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಕಲುಷಿತಗೊಂಡ್ರೆ ನಂತರದ ಬೆಳೆಗಳು ಫಸಲಿನಿಂದ ಫಸಲಿಗೆ ವಿಷಕಾರಕಗಳಾಗಿ ಬದಲಾಗುವಂತೆ ಬಾಲ್ಯಾವಸ್ಥೆಯಿಂದಲೇ ಇಂಬ್ಯಾಲೆನ್ಸ್ ಇನ್ ಹಾರ್ಮೋನ್ಸ್, ಸೈಕೊಲಾಜಿಕ್ ಡಿಸಾರ್ಡರ್ಸ್, ವಿಟಮಿನ್ ಡೆಫಿಷಿಯನ್ಸಿ, ನರ್ವ್ಸ್ ವೀಕ್ನೆಸ್, ಮಲ್ಟಿ ಆರ್ಗನ್ ಡಿಸಬಿಲಿಟೀಸ್ ಮುಂತಾದ ಲಕ್ಷಣಗಳು ಮೈಗೂಡಿದ್ರೆ ಯೌವನಾವಸ್ಥೆಯ ವೇಳೆಗೆ ಅವರಿಗಿಂತ ಆರ್ಥಿಕ, ದೈಹಿಕ, ಮಾನಸಿಕವಾಗಿ ಮತ್ತು ಹೆಚ್ಚು ಐಕ್ಯೂ ಹೊಂದಿರುವವರ ತಂತ್ರಾಂಶ ಸಂಸ್ಥೆಗಳಲ್ಲಿ ಅವರು ನೀಡುವ ಕಿರುಕುಳ ಹಿಂಸೆಗಳನ್ನು ಅನುಭವಿಸುತ್ತಾ ಗುಲಾಮರಾಗಿ ಜೀತದಾಳುಗಳಂತೆ ಜೀವನವನ್ನು ಕಳೆಯುವಂತಾಗುತ್ತದೆ. ಸ್ವಿಸ್ ದೇಶದ ಮನೋಶಾಸ್ತ್ರಜ್ಞ ಸಿಜೆ ಜಂಗ್ ಹೇಳಿರುವ, ಆರೋಗ್ಯವಂತ ವ್ಯಕ್ತಿ ಇತರರನ್ನು ಹಿಂಸಿಸುವುದಿಲ್ಲ. ಸಾಮಾನ್ಯವಾಗಿ ಚಿತ್ರ ಹಿಂಸೆಗೊಳಗಾದವರು ಚಿತ್ರ ಹಿಂಸೆಗಳಿಗೆ ತಿರುಗುತ್ತಾರೆ ಎನ್ನುವುದು ಗಾದೆ ಮಾತಿಗೆ ಪೂರಕವಾಗಿದೆ. ಡಿಸ್ಟೆಂಟ್ ಹ್ಯಾಕಿಂಗ್ ಇದು ಪೌರಾಣಿಕ ಕಥೆಗಳಲ್ಲಿ ಪ್ರಸ್ತಾಪಿಸಲ್ಪಟ್ಟಿರುವ ಶಬ್ದವೇಧಿ ಅಸ್ತ್ರಕ್ಕಿಂತಲೂ ಹಾನಿಕಾರಕ. ಇದು ಒಂದೇ ಏಟಿಗೆ ಮಕ್ಕಳ ಪ್ರಾಣವನ್ನು ತೆಗೆದು ಶೂರತ್ವ, ಕ್ರೂರತ್ವ ಪ್ರದರ್ಶಿಸುವ ರಣತಂತ್ರವಲ್ಲ. ಮುಂದುವರೆದ ತಂತ್ರಜ್ಞಾನದಲ್ಲಿ ಪೂರ್ವ ತಯಾರಿಗೊಳಪಟ್ಟ ದೃಶ್ಯ, ಶಬ್ದ ವಿಷಯಗಳನ್ನು ಸೂಕ್ಷ್ಮ ವಿನ್ಯಾಸಗೊಳಿಸಿ ಮನಸ್ಸು, ಮೆದುಳಿಗೆ ವೈರಾಣುಪೂರಿತ ಸಂದೇಶ ಸೂಚನೆಗಳನ್ನು ವಿದ್ಯುನ್ಮಾನ ಕಂಪನ ತರಂಗಗಳ ಮುಖಾಂತರ ಪ್ರಯೋಗಿಸಿ ಜಗತ್ತಿನ ಎಲ್ಲ ಮಕ್ಕಳನ್ನು ಭಾವೋದ್ರೇಕ, ಮನೋದ್ವೇಗಗಳ ವೈರಾಣುಗಳನ್ನಾಗಿಸುವ ಪಾಶವೀಕೃತ್ಯ. ಪ್ರಸ್ತುತ ಪೀಳಿಗೆಯ ಮಕ್ಕಳ ಮಾನಸಿಕ, ಶಾರೀರಿಕ ಸ್ಥಿತಿಗತಿಗಳಂತೂ ಅತ್ಯಂತ ಸೂಕ್ಷ್ಮ. ಅವರಿಗನಿಸಿದ್ದೇ ಇತರರಿಗೂ ಅನಿಸಬೇಕು, ಅವರು ಅನುಭವಿಸಿದ್ದನ್ನ ಇತರರು ಅನುಭವಿಸಬೇಕು ಮತ್ತು ಹಾನಿಗೊಳಗಾದರೆ ಅವರೊಂದಿಗೆ ಇರುವ ಇತರರೂ ಹಾನಿಗೊಳಗಾಗಬೇಕು ಎನ್ನುವಂತಹ ರಜೋ ಗುಣವೇ ಹೆಚ್ಚಾಗಿ ಕಂಡುಬರುತ್ತಿರುವುದು ಆತಂಕ ಮೂಡಿಸುವ ಸಂಗತಿ. ಸೃಷ್ಟಿಯ ನಿಯಮ ಹೊಂದಿದೆ. ಪ್ರತಿಯೊಂದು ಜೀವಿಯ ಬುದ್ಧಿಮತೆ ಎನ್ನುವುದು ಗರ್ಭಾವಸ್ಥೆಯಿಂದಲೇ ಹಂತ ಹಂತವಾಗಿ ವೃದ್ಧಿಯಾಗಬೇಕು. ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯಾದವರು ಸಾವಯವ ಪೋಷಿತ ಪೌಷ್ಟಿಕ ಆಹಾರ ಸೇವನೆ, ಸತ್ವಗುಣಪೂರಿತ ದೃಶ್ಯ ವೀಕ್ಷಣೆ, ಸಕಾರಾತ್ಮಕ ತರಂಗಪೂರಿತ ಇಂಪಾದ ಶಬ್ದ ಶ್ರವಣ ಮಾಡಬೇಕು. ರಜೋಗುಣ, ತಮೋಗುಣ ಉತ್ತೇಜಿಸುವ ಧಾರಾವಾಹಿಗಳು ವೀಕ್ಷಿಸಿ ಅನಾವಶ್ಯಕ ಆತಂಕ ಗಾಭರಿಗಳನ್ನು ಶಿಶುವಿಗೆ ರವಾನಿಸಬಾರದು. ಶ್ರೀಕೃಷ್ಣನು ಸುಭದ್ರೆಗೆ ಹೇಳಿದ್ದ ಚಕ್ರವ್ಯೂಹ ಭೇದಿಸುವ ರಹಸ್ಯವನ್ನು ಗರ್ಭಾವಸ್ಥೆಯಲ್ಲೇ ಕೇಳಿಸಿಕೊಂಡಿದ್ದ ಅಭಿಮನ್ಯುವಿನ ಸುಪ್ತ ಪ್ರಜ್ಞೆಯೇ ಅವನ ಪಾಲಿಗೆ ಮೃತ್ಯುವಾಯಿತು. ಶೈಶವಾವಸ್ಥೆಯಲ್ಲಿ ದೈಹಿಕ ಚಟುವಟಿಕೆ, ವಯೋಮಾನಕ್ಕೆ ಅನುಗುಣವಾದ ಆಟ ಮತ್ತು ಅಕ್ಷರಾಭ್ಯಾಸಗಳ ನಡುವೆ ಸಮತೋಲನೆ ಕಾಯ್ದುಕೊಳ್ಳಬೇಕು. ವಿದ್ಯುನ್ಮಾನ ಉಪಕರಣಗಳಿಂದ ಕಡ್ಡಾಯವಾಗಿ ದೂರವಿರಬೇಕು. ಮೊಬೈಲ್, ವೈಫೈ ರೂಟರ್ಸ್ ಎಕ್ಸೆಟ್ರಾ. ಏಕೆಂದ್ರೆ ಪ್ರಸ್ತುತ ಕಾಲಘಟ್ಟದ ಮಕ್ಕಳು ತಂದೆ ತಾಯಿ ಹೇಳಿದ್ದನ್ನು ಮಾಡೋದಿಲ್ಲ, ಅವರುಗಳು ಮಾಡಿದ್ದನ್ನು ಅವರಿಗಿಂತಲೂ ಅತಿಯಾಗಿ ಮಾಡುತ್ತಾರೆ. ಪೀಳಿಗೆಗಳ ನಡುವಿನ ಜೀನ್ಗಳಲ್ಲಿ ಆಗುವ ಸ್ಫೋಟ ಕಾರಣ. ಆನುವಂಶೀಯ ಲಕ್ಷಣಗಳ ಹೊರತಾಗಿ ಬೇರಾವುದೇ ರೀತಿಯ ವಯಸ್ಸಿಗೆ ಮೀರಿದ ಚಟುವಟಿಕೆಗಳಿಂದ ದೂರವಿರಿಸಬೇಕು. ಬಾಲ್ಯಾವಸ್ಥೆಯಲ್ಲಿ ಸದಾಕಾಲ ಓದಲು ಆದೇಶಿಸುವುದಕ್ಕಿಂತ ಅವರ ವಯೋಮಾನಕ್ಕೆ ಅನುಗುಣವಾದ ದೈಹಿಕ ಚಟುವಟಿಕೆ ಇರುವ ಕ್ರೀಡೆಗಳಲ್ಲಿ ತೊಡಗಲು ಪ್ರೇರೇಪಿಸುವುದರಿಂದ ಅವರ ಸುಪ್ತ ಪ್ರಜ್ಞೆ ಮತ್ತು ಜಾಗೃತ ಮನಸ್ಸಿನಲ್ಲಿ ಆಶ್ಚರ್ಯಕಾರಕ ಪರಿಮಾಣದಲ್ಲಿ ಪೋಷಕರ ಬಗ್ಗೆ ಗೌರವಾದರಗಳು ಉತ್ಪತ್ತಿಯಾಗುತ್ತವೆ ಮತ್ತು ಜೀವಿತಾಂತ್ಯದವರೆಗೂ ಅವರ ನೆನಪಿನಲ್ಲಿ ಉಳಿದು ಬಿಡುತ್ತವೆ. ತದನಂತರದ ಪೀಳಿಗೆಗಳ ಜೀನ್ಗಳಲ್ಲೂ ಅವು ಹಾಗೆ ಮುಂದುವರಿಯುತ್ತವೆ. ಅದಷ್ಟೇ ಅಲ್ಲ, ಲವಲವಿಕೆಯಿಂದ ಇರುವುದರಿಂದ ನರನಾಡಿಗಳಲ್ಲಿ ರಕ್ತ ಸಂಚಾರ ಸುಗಮವಾಗಿರುತ್ತದೆ. ಜಡತ್ವ ಇಲ್ಲದಿರುವುದರಿಂದ ಅಂಗಾಂಗಗಳು ಸುಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸಿ ಶಾರೀರಿಕ, ಮಾನಸಿಕ ಆರೋಗ್ಯ ಸದೃಢವಾಗುತ್ತದೆ. ಹಾರ್ಮೋನುಗಳ ಅಸಮತೋಲನೆಯ ಸಮಸ್ಯೆ ಉದ್ಭವವಾಗುವುದೇ ಇಲ್ಲ. ವಿನಯ, ವಿಧೇಯತೆಗಳು ಮತ್ತು ಬುದ್ಧಿಮತೆಗಳು ಹೀಗೆ ನೈಸರ್ಗಿಕವಾದ ಪದ್ಧತಿಯ ಸಮತೋಲಿತ ಅನುಸರಣೆಗಳಿಂದ ಉತ್ಪತ್ತಿಯಾಗುತ್ತವೆಯೇ ಹೊರತು ಸಾಂಸ್ಥಿಕ ವ್ಯವಸ್ಥೆಯ ಕೈಗೊಂಬೆಗಳಾಗಿ ಕೇವಲ ಧನಾರ್ಜನೆಗಾಗಿ ಸ್ಥಾಪಿಸಲ್ಪಟ್ಟ ಶೈಕ್ಷಣಿಕ ಮತ್ತು ವೈದ್ಯಕೀಯ ಸಂಸ್ಥೆಗಳಿಂದ ಅಲ್ಲವೇ ಅಲ್ಲ. ಸ್ವಾಮಿ ವಿವೇಕಾನಂದರು ಹೇಳಿರುವ, ದೇಶ ನಿನಗೇನು ನೀಡಿದೆ ಎನ್ನುವುದಕ್ಕಿಂತ ನೀನು ದೇಶಕ್ಕೇನು ನೀಡುತ್ತಿರುವೆ ಆಲೋಚಿಸು.
ಚುನಾವಣಾ ಸಂದರ್ಭದಲ್ಲಿ ಮತ ಹಾಕಿದ್ದೇವೆ, ದೇಶವನ್ನು ಮುನ್ನಡೆಸುವುದು ಅವರ ಕೆಲಸ, ನಮಗೇಕೆನ್ನುವ ಪೋಷಕರು ಈ ಧ್ಯೇಯ ವಾಕ್ಯವನ್ನು ಇನ್ನಾದರೂ ಅರ್ಥ ಮಾಡಿಕೊಂಡು ತಮ್ಮ ಮಕ್ಕಳನ್ನು ಛೂಮಂತರ್ನಿಂದ ರಕ್ಷಿಸಿಕೊಂಡು ಉತ್ತಮ ಬುದ್ಧಿಮತೆ ಇರುವ ಪ್ರಜೆಗಳನ್ನಾಗಿ ರೂಪಿಸಿ ಈ ನಾಡಿಗೆ ನೀಡಬೇಕಿದೆ. ಹಾಗೂ ಪರಕೀಯ ರಾಷ್ಟ್ರಗಳ ಪೆಟ್ ಅನಿಮಲ್ಸ್ಗಳಾಗಿ ಪರಿವರ್ತನೆ ಆಗದಂತೆ ಕಾಯ್ದುಕೊಳ್ಳಬೇಕಿದೆ. ಪಂಚತಂತ್ರಗಳನ್ನು ಓದಿದವರಿಗೆ ದೇಶದ್ರೋಹಿಗಳ ಪಂಚತಂತ್ರಗಳು ಅರ್ಥವಾಗುತ್ತವೆ. ಕೊನೆಯಾಗದ ಕೊನೆ ಮಾತುಗಳು. ಹೇಳಬೇಕಾದ್ದು ಕಡಲಿನಷ್ಟಿವೆ, ಹೇಳಿರುವುದು ಕಡಲೆಯಷ್ಟೂ ಇಲ್ಲ. ವಾಸ್ತವದಲ್ಲಿ ಶೈಶವಾವಸ್ಥೆ, ಯೌವನಾವಸ್ಥೆ, ವೃದ್ಧಾಪ್ಯ 3 ವಿಷಯಗಳನ್ನು ಒಟ್ಟಿಗೆ ಸಿದ್ಧಪಡಿಸಿ ಸುಮಾರು 250 ಪುಟಗಳ ಪುಸ್ತಕ ನಿಮ್ಮ ಮುಂದಿಡುವ ಉದ್ದೇಶ ನನ್ನದಾಗಿತ್ತು. ತದನಂತರ ನನ್ನ ತಲೆಯಲ್ಲಿದ್ದ ವಿಚಾರಧಾರೆಗಳನ್ನೆಲ್ಲ ವಾಕ್ಯಗಳನ್ನಾಗಿ ಪರಿವರ್ತನೆಗೊಳಿಸಲು ಆರಂಭಿಸಿದಾಗ ಪ್ರವಾಹಕ್ಕೆ ಎದುರಾಗಿ ಈಜಲು ದೈಹಿಕ ಸದೃಢತೆ, ಶಕ್ತಿಯ ಜೊತೆಗೆ ಸಮಯ ಪ್ರಜ್ಞೆ, ಚಾಕಚಕ್ಯತೆಗಳು ಅನಿವಾರ್ಯವೆಂದು ನಿರ್ಧರಿಸಿದೆ. ಇದ್ದದ್ದನ್ನ ಇದ್ದಂಗೆ ಹೇಳಿದ್ರೆ ಬಂದು ಎದೆಗೊದ್ರಂತೆ ಅನ್ನೋ ಗಾದೆ ಮಾತು ಸ್ವ ಅನುಭವಕ್ಕೆ ಬಂದು ದಶಕಗಳು ಕಳೆದಿವೆ. ಹಾಗಾಗಿ ವಾಸ್ತವಿಕ ವಿಚಾರಗಳ ಮತ್ತು ಪ್ರಸಕ್ತ ಪೀಳಿಗೆಯ ಇಂದಿನ ಮುಂದಿನ ನೈಜ ಪರಿಸ್ಥಿತಿಗಳನ್ನು ವಿವರಿಸುವ ವಿಭಿನ್ನ ಶೈಲಿಯ ನುಡಿಗಟ್ಟು ರಚಿಸಲು ಹೆಚ್ಚಿನ ಸಮಯಾವಧಿ ಬೇಕಾಗ್ತಿದೆ. ಅದರೊಂದಿಗೆ ವರ್ತಮಾನ ಕಾಲಘಟ್ಟದ ಸರ್ವಾಧಿಕಾರಿಯಂತೆ ಅಟ್ಟಹಾಸ ಮೆರೆಯುತ್ತಿರುವ ಸಾಂಸ್ಥಿಕ ವ್ಯವಸ್ಥೆ ಎದುರಿಸಲು ಪೂರ್ವ ತಯಾರಿಯ ಜೊತೆಗೆ ಸಾಮಾಜಿಕ ಕಳಕಳಿ ಇರುವ ಸಮಾನ ಮನಸ್ಕರ ಸಹಕಾರದ ಅವಶ್ಯಕತೆ ಇದೆ. ಕಾಲಕ್ಕೆ ತಕ್ಕಂತೆ ರೂಪ ಬದಲಾಯಿಸುತ್ತಿರುವ ಸಮಸ್ಯೆಗಳ ಸ್ವರೂಪ ಅರಿಯದೆ ಗಾಳಿಯಲ್ಲಿ ಗುದ್ದಾಟ ನಡೆಸಿ ಉಪಯೋಗವಿಲ್ಲ. ಅಹಿಂಸಾ ಪರಮೋ ಧರ್ಮ, ಈ ಮಹತ್ತತ್ವದ ಪೂರ್ಣ ವ್ಯಾಖ್ಯಾನ ಶತಮಾನಗಳಿಂದಲೂ ಅಸಾಧ್ಯವಾಗೇ ಇದೆ. ದೈಹಿಕ ಹಿಂಸೆ ಕಣ್ಣಿಗೆ ಕಾಣಿಸುತ್ತದೆ, ಆದರೆ ಮುಂದುವರೆದ ತಂತ್ರಜ್ಞಾನಗಳಲ್ಲಿ ಸಾಂಸ್ಥಿಕ ವ್ಯವಸ್ಥೆಗಳಿಂದ ರೂಪುಗೊಳ್ಳುತ್ತಿರುವ ಆಧುನಿಕ ತಂತ್ರಾಂಶದ ಅಸ್ತ್ರಗಳ ಪ್ರಯೋಗದಿಂದ ಯುವ ಪೀಳಿಗೆ ಅನುಭವಿಸುತ್ತಿರುವ ಮಾನಸಿಕ ಹಿಂಸೆಗಳು ತರ್ಕಕ್ಕೆ ನಿಲುಕದ್ದು. ವ್ಯವಸ್ಥೆಗೆ ವಿರುದ್ಧ ಹೋಗಿ ಏನ್ ಮಾಡೋಕ್ಕಾಗುತ್ತೆ? ಈ ಅಸಹಾಯಕತೆಯ ಮಾತುಗಳನ್ನಾಡುವವರಿಗೆ ಅರಿವಾಗಬೇಕಾದದ್ದು ವ್ಯವಸ್ಥೆ ಎನ್ನುವುದು ನೈಸರ್ಗಿಕ ವಿಕೋಪಗಳಾದ ಸುನಾಮಿಯಲ್ಲ, ಸುಂಟರಗಾಳಿ ಚಂಡಮಾರುತಗಳಲ್ಲ, ಅಗ್ನಿಪರ್ವತ ಜ್ವಾಲಾಮುಖಿಗಳಲ್ಲ, ಭೂಕಂಪನವಲ್ಲ, ಗ್ರಹಣ ವಿಕಿರಣ ಧೂಮಕೇತುಗಳಲ್ಲ, ಕೇವಲ ಮಾನವ ನಿರ್ಮಿತ ವಿಕೃತ ವ್ಯೂಹವಷ್ಟೇ. ದಾಳಿಗಳು ಭಾರತೀಯರಿಗೆ ಹೊಸತೇನಲ್ಲ, ವಿಶ್ವಗುರು. ಜೀವಕ್ಕೆ ಜೀವವೇ ಆಧಾರ, ಜೀವ ತಪ್ಪಿಸಿ ಜೀವಿಸಬಾರದು. ಪೃಥ್ವಿ ಬೀಜಂ ತಥಾ ಮಾಂಸಂ ಅಪ್ದ್ರವ್ಯಂ ಸುರಾಮಯಂ ಆತ್ಮ ಜೀವಸಮಾಯುಕ್ತಂ ಜೀವೋ ಜೀವೇನ ಭಕ್ಷಯೇತ್ ಎಂಬುದಾಗಿ ಅಹಿಂಸಾ ಪರಮೋ ಧರ್ಮವೆಂಬ ಶ್ರಾವಕರನು ಕಾಣೆ. ಲಿಂಗಾರ್ಪಿತವಾದುದೆಲ್ಲ ಶುದ್ಧ, ಉಳಿದದುದೆಲ್ಲ ಜೀವನ್ಮಯ ಕಾಣ ಗುಹೇಶ್ವರ. ಅಲ್ಲಮ ಪ್ರಭುದೇವರು. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 1210. ಇನ್ನೇನಿದೆ? ಅಧ್ಯಾಯ 2, ದಿನಕ್ಕೊಂದು ಪರೀಕ್ಷೆ, ಯೌವನಾವಸ್ಥೆ, ವೈವಿಧ್ಯತೆಯ ಹಕ್ಕುಗಳು ಅಂಡ್ ಮಾಯಾಮೋಹಿನಿ, ಲಗಾಮಿಲ್ಲದ ಬಿಸಿಲು ಕುದುರೆಯ ಸವಾರಿ, ಗಾಳಿ ಗೋಪುರದ ತುಟ್ಟ ತುದಿಯಲ್ಲಿ ಸೆಲ್ಫಿ, ಮರಳಿನ ಸರಪಳಿ ಅಂಡ್ ತಕ್ಕಡಿಯ ಮುಳ್ಳು, ಮಂಜುಗಡ್ಡೆಯ ಮೇಲೆ ವಿಜಯ ಪತಾಕೆ. ಅಧ್ಯಾಯ 3, ಪಾಸಾದ್ರೂ ಪ್ರಯೋಜನವಿಲ್ಲ, ಫೇಲಾದ್ರೂ ಪೂರಕ ಪರೀಕ್ಷೆಗಳಿಲ್ಲ. ವೃದ್ಧಾಪ್ಯ, ಹಾಳು ಬಿದ್ದ ಊರಿಗೆ ಉಳಿದವನೇ ರಾಜ. ಬೆತ್ತಲೆ ಪ್ರಪಂಚದಲ್ಲಿ ಮೇಕಪ್ನೊಳಗೆ ಮಾನಗೇಡಿಗಳು. ಅಂಗೈನ ಅರಮನೆಯಲ್ಲಿ ಆಸ್ತಿ ಎಂಬ ಕ್ಲೌಡ್ ಅಕೌಂಟ್. ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿಲಿ. ಬ್ಯಾಟರಿ ಔಟ್, ಸಾರಿ, ನೋ ಪವರ್ ಬ್ಯಾಕಪ್ಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಇಮೇಲ್ ವಿಳಾಸ bharanigroup@gmail.com BHARANIGROUP@gmail.com. ಮುಂದಿನ ಕೃತಿ ಅತಿ ಶೀಘ್ರದಲ್ಲೇ. ವಾಸ್ತು ಹರೀಶ್ ರವರ ಅಧ್ಯಾಯ 2, ನಾ ಹೋದರೆ.